ನಮ್ಮ ಅದೃಷ್ಟ ತೋರಿಸುವಂತಹ ಹಲವು ರೇಖೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಅದರಲ್ಲೂ ನಮ್ಮ ಜೀವನದಲ್ಲಿ ಯಾವ ರೀತಿ ಇರುತ್ತದೆ, ನಮ್ಮ ಜೀವನದಲ್ಲಿ ಹಣಕಾಸಿನ ಸ್ಥಿತಿ ಯಾವ ರೀತಿಯಲ್ಲಿ ಇರುತ್ತದೆ ಎಂಬುದನ್ನು ತಿಳಿಸುವುದು ನಮ್ಮ ಭಾಗ್ಯರೇಖೆ. ಭಾಗ್ಯರೇಖೆಯಲ್ಲಿ ಯಾವ ರೀತಿಯಲ್ಲಿ ಹಣಕಾಸಿನ ಸ್ಥಿತಿ ನಮ್ಮನ್ನು ಉತ್ತಮಪಡಿಸುತ್ತದೆ, ಯಾವಾಗ ಉತ್ತಮವಾಗುತ್ತದೆ, ಹೇಗಿದ್ದಾಗ ಅದು ಸರಿಯಾಗಿರುತ್ತದೆ. ಹಿಂದೆ ನಾವು ಹೇಳೊತ್ತಿಗೆ ಸೂರ್ಯರೇಖೆ ಮತ್ತು ಭಾಗ್ಯರೇಖೆ ಸಹೋದರ ರೇಖೆಗಳು ಎಂದು ಹೇಳಿದ್ದು. ಯಾಕಂದರೆ ಭಾಗ್ಯರೇಖೆ ಮತ್ತು ಸೂರ್ಯರೇಖೆ ಎರಡೂ ಚೆನ್ನಾಗಿದ್ದಾಗ ಅವರನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಅವರ ಜೀವನದಲ್ಲಿ ಅಂತಹ ಕಷ್ಟಗಳು ಯಾವುದೂ ಬರುವುದಿಲ್ಲ. ಅವರು ಬೇಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ ಅಂತ. ಅದೇ ರೀತಿ ಇವತ್ತು ಆವಾಗ ನಮ್ಮ ಭಾಗ್ಯರೇಖೆಯು ಚೆನ್ನಾಗಿದ್ದರೆ ನಮ್ಮ ಜೀವನ ಯಾವ ಮಟ್ಟದಲ್ಲಿರುತ್ತೆ, ಯಾವಾಗ ಚೆನ್ನಾಗಿರುತ್ತೆ ಎಂಬಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಅದೃಷ್ಟ ಬರುವಂತಹ ನಮ್ಮ ಜೀವನದಲ್ಲಿ ಯಾವ ರೀತಿ ಅದೃಷ್ಟ ಬರುತ್ತದೆ, ಅದೃಷ್ಟ ಬರುವಂತಹ ವಿಶೇಷ ಗುಣಗಳೇನು, ಯಾವುದೇ ರೇಖೆಯನ್ನು ನಾವು ಯಾವ ಸ್ಥಿತಿಯಲ್ಲಿದ್ದಾಗ ಅದು ಅದೃಷ್ಟವಂತ ರೇಖೆ ಅಂತ ನಾವು ಹೇಳ್ತೀವಿ ಎಂಬುದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಅಂದರೆ ಜೀವನದಲ್ಲಿ ಹಣಕಾಸು ಎಂಬುದು ಜೀವನದ ಮಟ್ಟವನ್ನು ನಿರ್ಧರಿಸುತ್ತೆ. ಜೀವನದಲ್ಲಿ ಸುಖ ಅನುಭವಿಸಲು ಹಣ ಬೇಕು ಎನ್ನುತ್ತಾರೆ. ಆದರೆ ಹಣ ಒಂದೇ ಇದ್ದರೆ ಸುಖ ಎಲ್ಲವೂ ಬರುವುದಿಲ್ಲ. ಆರೋಗ್ಯ ಬೇಕು, ಅದೇ ನೆಮ್ಮದಿ ಬೇಕು, ಸಮಾಧಾನ ಬೇಕು. ಎಲ್ಲವೂ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಅವನು ಸುಖವಾಗಿರಲು ಸಾಧ್ಯ. ಆದರೆ ಹಣ ಎಂಬುದು ಅತಿ ಮುಖ್ಯವಾದ ವಸ್ತುಗಳಲ್ಲಿ ಒಂದು. ಹಣ ಇಲ್ಲದಿದ್ದವನ ಜೀವನ ಬಹಳ ಶೋಚನೀಯವಾಗಿರುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಹಣ ಮಾಡಬೇಕು ಅಂತ ಇರುತ್ತದೆ. ಆದರೆ ಎಷ್ಟೇ ಕಷ್ಟಪಟ್ಟರು ಅವರ ಕೈಗೆ ಹಣ ಬಂದು ನಿಲ್ಲುವುದೇ ಇಲ್ಲ. ಇವತ್ತಿದ್ದರೆ ನಾಳೆ ಇಲ್ಲ, ಅಂತಹ ಸ್ಥಿತಿ ಬರುತ್ತಲ್ಲ. ಯಾಕೆ ಹಾಗಾಗುತ್ತೆ? ಅಂತಹ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಕಾಣಲು ಸಾಧ್ಯವೇ? ನಾನು ಸಹ ಹಣವಂತನಾಗಬಹುದೇ, ನನ್ನಲ್ಲೂ ಸಹ ಸಾಕಷ್ಟು ಹಣ ಬಂದು ಸೇರುತ್ತದೆ ಮುಂತಾದ ವಿಚಾರಗಳು ಹಲವು ವ್ಯಕ್ತಿಗಳ ಮನಸ್ಸಿನಲ್ಲಿ ಕಾಡುತ್ತಲೇ ಇರುತ್ತದೆ. ಆವಾಗ ನಾವು ಹಸ್ತ ನೋಡಿ ಅಂತಹ ವ್ಯಕ್ತಿಗಳ ಹಸ್ತದಲ್ಲಿರುವಂಥ ಕೆಲವು ಸೂಚನೆಗಳಿಂದ ಅವರು ಹಣ ಮಾಡಬಹುದು, ಇಲ್ಲ ಹಣ ಮಾಡಲು ಸಾಧ್ಯವಿಲ್ಲ, ಅಥವಾ ಸಾಲ ಆಗುತ್ತೆ, ಈ ವಯಸ್ಸಿನಲ್ಲಿ ಅವರಿಗೆ ಸಾಲ ಮಾಡಬೇಕಾಗುತ್ತೆ, ಈ ವಯಸ್ಸಿನಲ್ಲಿ ಅವರು ಸುಖ ಪಡುತ್ತಾರೆ ಎಂಬಂಥ ವಿಚಾರಗಳನ್ನು ನಾವು ಅದರಂತೆ ನಾವು ಇವತ್ತು ಈ ಹಣಕಾಸಿನ ಸ್ಥಿತಿ ಉತ್ತಮವಾಗಿರಲು ನಮ್ಮ ಫೇಟ್ ಲೈನ್ ಅಥವಾ ಭಾಗ್ಯರೇಖೆಯಲ್ಲಿ ಏನನ್ನು ನಾವು ನೋಡಬಹುದು ಎಂಬುದನ್ನು ನೋಡೋಣ. ನಿಮ್ಗೆ ಗೊತ್ತಿದೆ ಭಾಗ್ಯರೇಖೆ ಅಂತ ನೋಡಿ, ಇದು ಭಾಗ್ಯರೇಖೆ. ಇಲ್ಲಿಂದ ಈಗ ಹೋಗಿ ಶನಿ ಪರ್ವಕ್ಕೆ ಹೋಗಿರುತ್ತೆ. ಇದು ಭಾಗ್ಯರೇಖೆ. ಈ ಭಾಗ್ಯರೇಖೆ ಉದ್ದವಾಗಿ ಇಲ್ಲಿಂದ ಇಲ್ಲಿವರೆಗೆ ಉದ್ದ ಆಗಿ ಯಾವುದು ಎದ್ದು ಕಾಣಿಸುವಂತಿದ್ದಾಗ, ಎದ್ದು ಕಾಣಿಸುತ್ತಿರಬೇಕು. ಎದ್ದು ಕಾಣಿಸುತ್ತು ಅಂತಿರುವಾದರೆ ಉದ್ದವಾಗಿದ್ದರೆ ಅವ ವ್ಯಕ್ತಿ ಅದೃಷ್ಟವಂತ. ಅವನ ಜೀವನದಲ್ಲಿ ಅವನ ಖರ್ಚು ವೆಚ್ಚಗಳಿಗೆ ಸಾಕಷ್ಟು ಹಣ ಇರುತ್ತದೆ. ಅವನ ಸುಖವಾದ ಜೀವನಕ್ಕೆ ಸಾಕಷ್ಟು ಹಣ ಬಂದು ಸೇರುತ್ತದೆ ಮುಂತಾದ ವಿಚಾರಗಳನ್ನು ನಾವು ತಿಳಿಯಬಹುದು. ಹಾಗಾದರೆ ರೇಖೆ ಉದ್ದವಾಗಿದ್ದರೆ ಮಾತ್ರ ನಮಗೆ ಅಂತಹ ಸ್ಥಿತಿ ಬರುತ್ತದೆ. ಗಿಡ್ಡವಾಗಿದ್ದವರ ಹಸ್ತದಲ್ಲಿ ಇರುವುದಿಲ್ಲ. ಕೆಲವರು ಇಲ್ಲಿಂದ ಹೊರಟಿರುತ್ತೆ, ಕೆಲವರಿಗೆ ಇಲ್ಲಿಂದ ಹೊರಟಿರುತ್ತೆ. ಇಂತಹ ಸ್ಥಿತಿಯಲ್ಲೂ ಜನಗಳಿಗೆ ಒಳ್ಳೆಯದಾಗುವುದಿಲ್ವಾ ಎಂಬಂತಹ ಸಂಶಯ ಮೂಡುತ್ತದೆ. ಅದಕ್ಕೂ ವಿಷಯ ಇದೆ, ಅದನ್ನು ನಾವು ವಿವರಿಸ್ತೇವೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸುಖವಾಗಿರಲು ಸಾಧ್ಯ, ಸಂತೋಷವಾಗಿರಲು ಸಾಧ್ಯ. ಜೀವನ ಸಂತೋಷವಾಗಿರಲು, ನೆಮ್ಮದಿಯಿಂದ ಇರಲು ನಿಮ್ಮ ಇಂತಹ ವಿಡಿಯೋಗಳಿಂದ ಸಾಧ್ಯವಾಗುತ್ತೆ. ಹೀಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಇದರ ವಿಚಾರ ಸರಿಯಾಗಿ ಅರ್ಥವಾಗುವುದು. ಆದ್ದರಿಂದ ಸರಿಯಾಗಿ ನೋಡಿ. ಇಲ್ಲದಿದ್ದರೆ ನೀವು ಅರ್ಧಂಬರ್ಧ ನೋಡಿ ಏನೇನೋ ನನಗೆ ಅರ್ಥ ಆಗಿಲ್ಲ ಅಂತೀರಿ. ಅದರಿಂದ ಪೂರ್ತಿಯಾಗಿ ನೋಡಿ, ಕೊನೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ. ತುಂಬ ಜನಕ್ಕೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದೆ, ಏನು ಮಾಡಬೇಕಂತ ಗೊತ್ತಿಲ್ಲ. ಅಂಥವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನಗೆ ಭವಿಷ್ಯ ತಿಳಿಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರಿದರೆ ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಭೂತ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುವುದು. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಇಂತಹ ವಿಚಾರಗಳು
ನಿಮಗೆ ಹೆಚ್ಚು ಹೆಚ್ಚು ಅನುಕೂಲಕರ ಜೀವನಕ್ಕೆ ಸಹಾಯಕವಾಗುತ್ತದೆಂಬ ಅಭಿಪ್ರಾಯ ನಮಗಿದೆ. ಈಗ ನಾವು ಹೇಳಿದ್ವಿ ನೋಡಿ, ಉದ್ದವಾದಂತಹ ಭಾಗ್ಯರೇಖೆ, ಉದ್ದವಾದ ಭಾಗ್ಯರೇಖೆ ನಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ, ನಮಗೆ ಉತ್ತಮವಾದ ಫಲವನ್ನು ತಂದುಕೊಡುತ್ತದೆ. ಹಾಗೆಯೇ ಇದಕ್ಕೆ ಸಮಾನಾಂತರ ರೇಖೆಗಳು ಸಹ ಇದ್ದರೆ, ಇದಕ್ಕೆ ಸಮಾನವಾಗಿ ಸಮಾನಾಂತರ ರೇಖೆಗಳು ಆದರೆ ಅವರು ತುಂಬ ಅದೃಷ್ಟವಂತರು. ಅವರಿಗೆ ಸಾಕಷ್ಟು ಹಣ, ಶ್ರೀಮಂತಿಕೆ ಎಲ್ಲವೂ ಬಂದು ಸೇರುವಂಥ ಒಂದು ಸೂಚನೆಯಾಗಿದೆ. ಅಂದರೆ ಈ ಭಾಗ್ಯರೇಖೆಗೆ ಸಮಾನಾಂತರವಾದ ರೇಖೆಗಳು ಸಹ ಇದ್ದರೆ ಅವರ ಅದೃಷ್ಟ ಮಲ್ಟಿಪ್ಲೈ ಆಗುತ್ತಾ ಹೋಗುತ್ತದೆ ಎಂಬುದನ್ನು ತಿಳಿಯಬಹುದು. ಇನ್ನು ಇಲ್ಲಿಂದ ನೋಡಿ, ಮಣಿಕಟ್ಟು ಅಥವಾ ಈ ಮಣಿಕಟ್ಟಿನಿಂದ ಹೊರಟಂತಹ ಭಾಗ್ಯರೇಖೆ ಅವರ ಜೀವನದಲ್ಲಿ ಅವರು ಸಾಧ್ಯವಾಗುವಂತಹ ಬಾಲ್ಯದಿಂದಲೇ ಅವರು ಶ್ರೀಮಂತರಾಗಿರುತ್ತಾರೆ. ಅಂದರೆ ಅವರು ಜೀವನದಲ್ಲಿ ಹುಟ್ಟಿದಾಗಿನಿಂದ ಅವರು ಶ್ರೀಮಂತಿಕೆಯನ್ನು ಅನುಭವಿಸ್ತಾ ಇರುತ್ತಾರೆ. ಅಂಥವರ ಕೈಯಲ್ಲಿ ಮಣಿಕಟ್ಟಿನಿಂದ ಅಥವಾ ಕಂಕಣದಿಂದ ಹೊರಟಂತಹ ಭಾಗ್ಯರೇಖೆ ಶನಿ ಪರ್ವದವರೆಗೆ ಎದ್ದು ಕಾಣಿಸುವಂತಿದ್ದಾಗ ಆ ವ್ಯಕ್ತಿಯ ಜೀವನದಲ್ಲಿ ಅವರು ಹುಟ್ಟಿದಾಗಿನಿಂದಲೇ ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾ ಇರುತ್ತಾರೆ ಎಂಬುದರ ಸೂಚನೆಯಾಗಿದೆ. ಹಾಗೆ ಇನ್ನು ಮಧ್ಯದಿಂದ ಆರಂಭವಾದದ್ದು, ಇಲ್ಲಿಂದ ನೋಡಿ, ಇಲ್ಲಿಂದ ಆರಂಭವಾಗುತ್ತೆ. ಇಲ್ಲಿಂದ ಆರಂಭವಾದಂತಹ ಮಧ್ಯದಿಂದ ಆರಂಭವಾದ ರೇಖೆಗಳಿದ್ದಾಗ ಅವರು 30-35ನೇ ವಯಸ್ಸಿನ ಬಳಿಕ ಅವರು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುವಂತಹ ಸೂಚನೆಯಾದಾಗಿದೆ ಎಂದು ತಿಳಿಯಬೇಕು. ಇನ್ನು ಕೆಲವರಿಗೆ ಇಲ್ಲಿಂದನೇ ಅಂದರೆ ಈ ನಮ್ಮ ಹೃದಯ ರೇಖೆಯ ಮೇಲಿಂದ ಹೊರಟಿರುವಂತಹ ಭಾಗ್ಯರೇಖೆ, ಅಂತಹ ಭಾಗ್ಯರೇಖೆ ಇದ್ದವರು ಅವರು ಯಾವಾಗಲೂ 50ನೇ ವರ್ಷದ ಮೇಲ್ಪಟ್ಟು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಅಂದರೆ 50-55 ವರ್ಷಗಳಲ್ಲಿ ಅವರು ಶ್ರೀಮಂತರಾಗಿ ಎಲ್ಲ ಜೀವನ ಸುಖವನ್ನು ಅನುಭವಿಸುತ್ತಾರೆ. ಮಬ್ಬಾಗಿರುವಂತಹ ಯಾವುದೇ ಒಂದು ರೇಖೆ ಇಲ್ಲಿಂದ ಹೊರಟಿದ್ದರೂ ಸಹ ಮಧ್ಯದಲ್ಲಿ ಅದು ಮಬ್ಬಾಗಿದ್ದರೆ ಅಥವಾ ಕಾಣಿಸದೇ ಇದ್ದರೆ ಆ ಕಾಲದಲ್ಲಿ ಇಲ್ಲಿಂದ ಹೊರಟು ಇಲ್ಲಿಗೆ ಇರುತ್ತೆ, ಆಮೇಲೆ ಮುಂದಕ್ಕೆ ಬೆಳೆದಿರುತ್ತೆ. ಹಾಗಿದ್ದಾಗ ಅದು ಮಬ್ಬಾಗಿರುವ ಸಮಯದಲ್ಲಿ ಅವರು ಕಷ್ಟಗಳನ್ನು ಎದುರಿಸುತ್ತಾರೆ, ಅವರ ಕೆಲಸಗಳನ್ನು ಬದಲಾಯಿಸುತ್ತಾರೆ, ಅವರ ವರಮಾನದಲ್ಲಿ ಹೆಚ್ಚು ಕಡಿಮೆ ಆಗುತ್ತದೆ, ಅವರ ಜೀವನದಲ್ಲಿ ಸಮಸ್ಯೆಗಳು ಏರ್ಪಟ್ಟಿರುತ್ತದೆ ಮುಂತಾದ ವಿಚಾರಗಳನ್ನು ನಾವು ಇದರಿಂದ ತಿಳಿಯಬಹುದಾಗಿದೆ. ಮಬ್ಬಾಗಿರುವ ಅಥವಾ ಒಂದು ರೇಖೆ ಮಬ್ಬಾಗಿದ್ದರೆ ಯಾವ ಭಾಗದಲ್ಲಿ ಮಬ್ಬಾಗಿದೆಯೋ ಆ ಮಬ್ಬಾಗಿರುವ ಜಾಗದಲ್ಲಿ ಆ ವಯಸ್ಸಿನಲ್ಲಿ ಅವರು ಕಷ್ಟಗಳನ್ನು ಅನುಭವಿಸುತ್ತಾರೆ ಎಂಬುದರ ಸೂಚನೆ. ಜ್ಞಾನರೇಖೆಯಲ್ಲೇ ನಿಂತು ಹೋಗಿರುತ್ತೆ. ಕೆಲವರು ನೋಡಿ, ಇಲ್ಲಿ ಜ್ಞಾನರೇಖೆಯಲ್ಲೇ ನಿಂತು ಹೋಗಿರುತ್ತೆ. ಜ್ಞಾನರೇಖೆ ಇದನ್ನು ಗೊತ್ತಿದೆ, ಇದು ಜ್ಞಾನರೇಖೆ. ಈ ಜ್ಞಾನರೇಖೆಯಲ್ಲೇ ಭಾಗ್ಯರೇಖೆ ನಿಂತೋಗಿರುತ್ತೆ. ಅಲ್ಲಿಂದ ಬೇರೆ ರೇಖೆಯಾಗಿ ಹೊರಟಿರುತ್ತೆ. ಆವಾಗ ಅದು ಅವರ ಜೀವನದ ಕಾಲದ ಬದಲಾವಣೆ. ಆ ಸಮಯದಲ್ಲಿ ಅವರ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ. ಒಂದಲ್ಲ, ಅವರು ಇರೋ ಊರಿನಿಂದ ಬೇರೆ ಕಡೆ ಹೋಗುವಂಥ ಸಾಧ್ಯತೆ ಇದೆ, ಅಥವಾ ಅವರ ಕೆಲಸದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಅಂತಹ ಹಲವು ರೀತಿಯ ಸಮಸ್ಯೆಗಳು ಅವರ ಜೀವನದಲ್ಲಿ ಬಂದಿರಬಹುದು ಅಂತ ತಿಳಿಯಬಹುದು. ಇನ್ನು ಶಾಖಾರೇಖೆಗಳು ಮೇಲ್ಮುಖವಾಗಿದ್ದರೆ ಅದು ಅವರ ಏಳಿಗೆಯನ್ನು ಸೂಚಿಸುತ್ತದೆ, ಅವರ ಜೀವನದಲ್ಲಿ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಹಾಗೂ ಹಲವು ಶಾಖಾರೇಖೆಗಳಿದ್ದರೆ ಹಲವು ರೀತಿಯಲ್ಲಿ ಅವರ ಜೀವನದಲ್ಲಿ ಅವರು ಹಣ ಮತ್ತು ಹೆಸರನ್ನು ಸಂಪಾದನೆ ಮಾಡುತ್ತಾರೆ, ಗೌರವವನ್ನು ಪಡೆಯುತ್ತಾರೆ ಎಂಬುದಕ್ಕೆ ಹಲವು ರೀತಿಯಲ್ಲಿ ಮೇಲ್ಮುಖವಾಗಿ ಹೊರಟಂತಹ ಶಾಖಾರೇಖೆ. ಕೆಳಮುಖವಾಗಿದ್ದರೆ ಅವರ ಜೀವನದಲ್ಲಿ ಅವರಿಗೆ ತೊಂದರೆಯಾಗುವಂಥ ವಿಚಾರಗಳನ್ನು ತಿಳಿಸುತ್ತದೆ ಹೊರತು ಅದು ಅಭಿವೃದ್ಧಿಯ ಸೂಚಕವಲ್ಲ. ಮೇಲ್ಮುಖವಾಗಿದ್ದಾಗ ಮಾತ್ರ ಅದು ಅವರ ಜೀವನದಲ್ಲಿ ಅವರಿಗೆ ಒಳ್ಳೆಯ ಅಭಿವೃದ್ಧಿಯನ್ನು ತಂದುಕೊಡುವಂತಹ ಸೂಚನೆ ಎಂಬುದನ್ನು ತಿಳಿಯಬೇಕು. ಇನ್ನು ಚಂದ್ರಪರ್ವದಿಂದ ಹೊರಟು ಈ ಶನಿ ಪರ್ವಕ್ಕೆ, ಚಂದ್ರಪರ್ವ ಇಲ್ಲಿದೆ ನೋಡಿ, ಇದು ಚಂದ್ರಪರ್ವ, ಇಲ್ಲಿಂದ ಹೊರಟು ಈ ಶನಿ ಪರ್ವಕ್ಕೆ ಬಂದಿದ್ದರೆ ಅವರು ಹಲವು ರೀತಿಯ ಜನಗಳು ಸಲಹೆ ಕೊಟ್ಟು ಅವರನ್ನು ಬೆಳೆಸುತ್ತಾರೆ. ಅವರನ್ನು ಬೆಳೆಸುವಂತಹ ಹಲವು ರೀತಿಯಲ್ಲಿ ಸಲಹೆಗಳು ಅವರಿಗೆ ಸಿಗುವುದರಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಅವರ ನೆರವಿನಿಂದ ಅವರು ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ಅದು ಸೂಚಿಸುತ್ತದೆ. ಇನ್ನು ಶುಕ್ರಪರ್ವದಿಂದ ಆರಂಭವಾದರೆ, ಶುಕ್ರಪರ್ವ ನಿಮಗೆ ಗೊತ್ತಿದೆ, ಇದು ಶುಕ್ರಪರ್ವ. ಇಲ್ಲಿಂದ ಇಲ್ಲಿಗೆ ರೇಖೆ ಬಂದಿದ್ದರೆ ಭಾಗ್ಯರೇಖೆ ಸಾಮಾನ್ಯವಾಗಿ ಎಲ್ಲವೂ ಶನಿ ಪರ್ವಕ್ಕೆ ಬರುತ್ತದೆ. ಶನಿ ಪರ್ವಕ್ಕೆ ಬಂದಾಗ, ಶುಕ್ರಪರ್ವದಿಂದ ಬಂದಾಗ ಅವರ ಫ್ಯಾಮಿಲಿಯಲ್ಲಿ ಅವರಿಗೆ ಉತ್ತಮವಾದಂತಹ ಸಹಕಾರ, ಅವರ ಫ್ಯಾಮಿಲಿ ಚೆನ್ನಾಗಿದೆ, ಅವರ ಸಂಸಾರ ಚೆನ್ನಾಗಿದೆ, ಅವರಿಗೆ ಫ್ಯಾಮಿಲಿಯಿಂದ ಹೆಚ್ಚಿನ
ಹಣ ಆಸ್ತಿ ಎಲ್ಲವನ್ನ ತಂದುಕೊಡುವಂತಹ ಬಂದು ಸೇರುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳಿಯಬಹುದು. ಹಾಗಾದರೆ ಡೊಂಕಾದ ರೇಖೆಗಳು ಹೀಗೆ ಡೊಂಕಾಗಿ ಕಾಣುವಂಥ ರೇಖೆಗಳು ಭಾಗ್ಯರೇಖೆಯಲ್ಲಿ ಕೆಲವರಲ್ಲಿ ಡೊಂಕಾಗಿರೋ ಭಾಗ್ಯರೇಖೆಗಳಿರುತ್ತದೆ. ಅಂಥ ಭಾಗ್ಯರೇಖೆ ಇದ್ದರೆ ಅವರಿಗೆ ಜೀವನದಲ್ಲಿ ಕಷ್ಟಗಳೇ ಹೆಚ್ಚಾಗಿರುತ್ತದೆ. ಅವರ ಜೀವನದಲ್ಲಿ ಸುಖ ಎನ್ನುವುದು ಕಾಣಿಸುವುದಿಲ್ಲ ಎಂಬ ಅರ್ಥವನ್ನು ಅದು ತೋರಿಸುತ್ತದೆ. ಹಾಗೆ ದ್ವೀಪ ಇದ್ದರೆ, ಇದರಲ್ಲಿ ದ್ವೀಪ ನಿಮಗೆ ಗೊತ್ತಿದೆ, ಈಗ ದೀಪ ಇದ್ದರೆ ಅದು ಅವರ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು, ಆ ದೀಪ ಇರುವ ವಯಸ್ಸಿನಲ್ಲಿ ಅವರಿಗೆ ಕಷ್ಟಗಳು ಬರಬಹುದು. ಕಷ್ಟದಿಂದ ಅವರು ಜೀವನದಲ್ಲಿ ಸಾಕಷ್ಟು ನಷ್ಟಗಳನ್ನು ಅನುಭವಿಸಬಹುದು, ನಿರಾಶೆ ಅನುಭವಿಸಬಹುದು, ಅಂತಹ ಸ್ಥಿತಿ ಬರುತ್ತದೆ ಎಂಬುದನ್ನು ಹೇಳುತ್ತದೆ. ಅಂದರೆ ಡೊಂಕಾದ ಭಾಗ್ಯರೇಖೆ ಆಗಲಿ ಅಥವಾ ದೀಪ ಇರುವುದಾಗಲಿ ಒಳ್ಳೆಯದಲ್ಲ. ಹಾಗೆಯೇ ಕಪ್ಪು ಚುಕ್ಕೆಯೂ ಸಹ ಒಳ್ಳೆಯದಲ್ಲ ಎಂಬುದು ನಿಮಗೆ ಗೊತ್ತೇ ಇದೆ. ಅಥವಾ ಇದರ ಮೇಲೆ ಪ್ಲಸ್ ಚಿಹ್ನೆ ಅಥವಾ ನಕ್ಷತ್ರ ಚಿಹ್ನೆ ಅಥವಾ ಪ್ಲಸ್ ಚಿಹ್ನೆ ಇದ್ದರೆ ಅದು ಅವರ ಅದೃಷ್ಟವನ್ನು, ಜೀವನದ ಅದೃಷ್ಟ ಹೆಚ್ಚಾಗುವಂತೆ ತೋರಿಸುತ್ತೆ. ಅಂದರೆ ಭಾಗ್ಯರೇಖೆ ಎದ್ದು ಕಾಣಿಸುವಂತಿರಬೇಕು, ಮಬ್ಬಾಗಿರಬಾರದು ಅಥವಾ ಕಾಣಿಸದೇ ಇರಬಾರದು. ಒಂದು ಮೇಲಿಂದ ಅದರ ಮೇಲೆ ಚಂದ್ರನ ನಕ್ಷತ್ರ ಚಿಹ್ನೆ ಮತ್ತು ಪ್ಲಸ್ ಚಿಹ್ನೆ ಅದೃಷ್ಟವನ್ನು ತಂದುಕೊಡುತ್ತೆ. ಈಗ ಇಲ್ಲಿಂದ ಹೊರಟಿರುವ ಭಾಗ್ಯರೇಖೆ ಅಂದರೆ ನಮ್ಮ ರಾಹು ಪರ್ವದಿಂದ ಭಾಗ್ಯರೇಖೆ ರಾಹು ಪರ್ವದಲ್ಲಿ ಹೊರಟಿದ್ದರೆ ಅವರು ಅಲ್ಲಿ ಒಂದು ಚತುರ್ಭುಜ ಅಂದರೆ ಚೌಕದ ಚಿಹ್ನೆ ಇದ್ದರೆ ಅಂಥ ವ್ಯಕ್ತಿಗಳು ತಮ್ಮ 40-45ನೇ ವಯಸ್ಸಿನ ಬಳಿಕ ಮಾತ್ರ ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದಾಗಿ ಇದನ್ನು ತಿಳಿತಾರೆ. ಅಂದರೆ ಇವರ ರಾಹು ಪರ್ವದಿಂದ ಇಲ್ಲಿಂದ ಹೊರಟಂತಹ ಭಾಗ್ಯರೇಖೆ ಇಲ್ಲಿಗೆ ಹೋಗಿದೆ, ಇಲ್ಲಿಂದ ಹೊರಟು ಈ ಶನಿ ಪರ್ವಕ್ಕೆ ಬಂದಂತಹ ಭಾಗ್ಯ. ಅವರು 40ನೇ ವರ್ಷದ ಬಳಿಕ ಅಥವಾ 45ನೇ ವಯಸ್ಸಿನ ಬಳಿಕ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾರೆ. ಇನ್ನು ಕೆಲವರಿಗೆ ನೋಡಿ, ಇದು ಭಾಗ್ಯರೇಖೆ, ಈ ಭಾಗ್ಯರೇಖೆ ಇಲ್ಲಿಂದ ಒಂದು ರೇಖೆ ಹೀಗೆ, ಇನ್ನೊಂದು ರೇಖೆ ಹೀಗೆ ಹೊರಟಿದ್ದರೆ ಒಂದು ಚಂದ್ರ ಪರ್ವಕ್ಕೂ ಒಂದು ಸೂರ್ಯ ಪರ್ವಕ್ಕೂ ಇನ್ನೊಂದು ಇದು ಶನಿ ಪರ್ವಕ್ಕೂ ಹೋಗಿದ್ರೆ ಇಲ್ಲಿಂದ, ಹಾಗೆ ಇಲ್ಲಿ ತ್ರಿಕೋಣ, ಇದು ನಮ್ಮ ಮನಿ ಟ್ರಯಾಂಗಲ್ ಇದ್ದರೆ ಅಂತಹ ವ್ಯಕ್ತಿಗಳು ತುಂಬ ಅದೃಷ್ಟವಂತರು. ಅವರು ಕೋಟ್ಯಾಧಿಪತಿ ಆಗುತ್ತಾರೆ. ಕೋಟ್ಯಾಧಿಪತಿಯಾಗಿ ತಮ್ಮ ಜೀವನವನ್ನು ಸುಖ ಸಂತೋಷದಿಂದ ಕಳೆಯುತ್ತಾರೆ ಎಂಬುದರ ಸೂಚನೆ. ಅಂದರೆ ಇಲ್ಲಿಂದ ಒಂದು ರೇಖೆ ಹೀಗೆ, ಇಲ್ಲಿಂದ ಒಂದು ಸೂರ್ಯ ಪರ್ವಕ್ಕೂ ಇನ್ನೊಂದು ಇಲ್ಲಿಗೆ ಈ ಶನಿ ಪರ್ವಕ್ಕೂ ಬಂದಿರಬೇಕು. ಇಲ್ಲಿ ನಮ್ಮ ಮನಿ ಟ್ರಯಾಂಗಲು ಇರಬೇಕು. ಮನಿ ಟ್ರಯಾಂಗಲ್ ಇದ್ದಾಗ ಆ ವ್ಯಕ್ತಿಗಳು ಜೀವನದಲ್ಲಿ ಕೋಟ್ಯಾಧಿಪತಿಯಾಗಿ ಜೀವನ ಸುಖವನ್ನು ಅನುಭವಿಸುತ್ತಾರೆ ಎಂಬುದಕ್ಕೆ ಸೂಚನೆಯಾಗಿದೆ ಎಂದು. ಅಂದರೆ ನಾವು ಯಾವಾಗಲೂ ಹೇಳುವ ಹಾಗೆ ಬರೀ ಸೂಚನೆ ಅಥವಾ ಫಲ ಇದೆ, ಹಸ್ತದಲ್ಲಿ ಒಳ್ಳೆಯ ಉತ್ತಮವಾದ ಫಲಗಳಿದೆ, ಒಟ್ಟಾದ ಸೂಚನೆ ಇದೆ ಎಂದು ತಿಳಿದುಕೊಂಡ್ರೆ ಸಾಲದು. ಅದಕ್ಕಾಗಿ ಪ್ರಯತ್ನ ಮಾಡುವುದು ಅತಿ ಮುಖ್ಯ. ಪ್ರಯತ್ನಿಸಲೇಬೇಕು. ಪ್ರಯತ್ನವಿಲ್ಲದೆ ಏನನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಯಾವಾಗಲೂ ಮನದಲ್ಲಿಟ್ಟುಕೊಳ್ಳಬೇಕು. ನನ್ನ ಹಸ್ತದಲ್ಲಿ ಅಂತಹ ಸುಖದಾಯಕ ಫಲಗಳಿದೆ, ನನಗೆ ಅದೃಷ್ಟವಿದೆ, ನನಗೆ ಹಣವಂತೂ ಇರುತ್ತೆ ಅಂತ ಯಾವುದೇ ಒಂದು ಹಣ ಬರುತ್ತೆ, ಹೊಟ್ಟೆ ಹಸು ಆಗುತ್ತದೆ, ನಮಗೆ ಹೊಟ್ಟೆಗೆ ಊಟ ಬೇಕು, ಊಟವನ್ನು ನಾವು ಹೋಗಿ ತೆಗೆದು ತಿನ್ನದೇ ಇದ್ದರೆ ಹೊಟ್ಟೆ ತುಂಬುವುದಿಲ್ಲ, ಹಸುವಾಗಿಯೇ ಉಳಿಯುತ್ತದೆ. ಅದೇ ರೀತಿ ನಮ್ಮಲ್ಲಿ ಹಸ್ತದಲ್ಲಿ ಯಾವುದೇ ಚಿಹ್ನೆ ಇದ್ದರೂ ಅದನ್ನು ಪಡೆಯುವಂತಹ ಶ್ರಮ ಮತ್ತು ಗುರಿ ಮತ್ತು ಪ್ರಯತ್ನ ಇದ್ದಾಗಲೇ ಎಲ್ಲವೂ ಸಕ್ಸಸ್ ಆಗಿ ಸುಖವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂಬುದನ್ನು ಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ತಮ್ಮ ಹಸ್ತಗಳಲ್ಲಿ ಇಂತಹ ಚಿಹ್ನೆಗಳಿದೆಯೇ ಎಂಬುದನ್ನು ಪರೀಕ್ಷಿಸಿ ನೋಡಿ. ಅಂತಹ ಚಿಹ್ನೆಗಳಿದ್ದಾಗ ಅದರ ಫಲಗಳನ್ನು ಪಡೆಯಲು ಪ್ರಯತ್ನ ಮಾಡಿ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸುಖ, ನೆಮ್ಮದಿ, ಸಂತೋಷದಿಂದ ಬದುಕಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ, ಅಂದರೆ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುವುದು. ಹಾಗೆಯೇ ಜೀವನದಲ್ಲಿ ಎದುರಾಗಬಹುದಾದ
ಎಲ್ಲ ಕಷ್ಟ ನಷ್ಟಗಳಿಗೆ ಪರಿಹಾರವೇನು, ಅದಕ್ಕೆ ಹೇಗೆ ಪರಿಹರಿಸಿಕೊಳ್ಳಬೇಕೆಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಈ ಸುಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡು ನಿಮ್ಮ ಜೀವನವನ್ನು ಯಶಸ್ವಿಯಾಗುವಂತೆ ಮಾಡಿಕೊಳ್ಳಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.